ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಕ್ಯಾಲೆಂಡರ್ ಬಗ್ಗೆ ತಿಳಿದುಕೊಳ್ಳೋಣ. ಡೇಯನ್ನು ಯಾವ ರೀತಿ ಕಂಡುಹಿಡಿಯಬೇಕು. ಸೊ ಇಲ್ಲಿ ಫೈಂಡ್ ಡೇಟ್ ಆಗಿದೆ, ಅದು ಫೈಂಡ್ ಡೇ ಆಗಿರಬೇಕು, ಡೇ ಆಗಬೇಕಾಗಿತ್ತು. ಸೊ ಇಲ್ಲಿ ಟುಡೇ ಡೇಟ್ January 14. ಟುಡೇ January 14 ಆಫ್ಟರ್ 6 days ಥರ್ಸ್ಡೇ. ಫೈಂಡ್ March 18th ಡೇ ಆಫ್ ವೀಕ್, ದ ಇಯರ್ ಈಸ್ ನಾನ್ ಲೀಪ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವತ್ತು January 14 ಇದೆ. 6 ದಿನಗಳ ನಂತರ ಏನಾಗುತ್ತೆ, ಥರ್ಸ್ಡೇ ಗುರುವಾರ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಮಾರ್ಚ್ 18 ವಾರದ ಯಾವ ದಿನ ಆಗಿರುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ. ಮತ್ತು ಅದು ಏನಾಗಿರಬೇಕು, ನಾನ್ ಲೀಪ್ ಇಯರ್ ಆಗಿರಬೇಕು, ಅಂದರೆ ಸಾಮಾನ್ಯ ವರ್ಷ ಆಗಿರಬೇಕು. ಸಾಮಾನ್ಯ ವರ್ಷ ಅಂದರೆ ಫೆಬ್ರವರಿ ತಿಂಗಳಲ್ಲಿ 28 ದಿನಗಳಿರ್ತವೆ. ಸೊ ಲೀಪ್ ಇಯರ್ ಅಂದರೆ 29 ದಿನಗಳಿರ್ತವೆ, ನಾನ್ ಲೀಪ್ ಇಯರ್ ಅಂದರೆ 28 ದಿನಗಳಿರ್ತವೆ. ಸೊ ಇಲ್ಲಿ January 14 ಡೇಟ್ ಇದೆ. ಸೊ 6 ದಿನಗಳ ನಂತರ ಅಂದಾಗ 14 + 6 ಏನಾಗುತ್ತೆ, 20 ಆಗುತ್ತೆ. ಸೊ ಅವರು 6 ದಿನಕ್ಕೆ ಥರ್ಸ್ಡೇ ಆಗುತ್ತೆ ಅಂತ ಕೊಟ್ಟಿಲ್ಲ, 6 ದಿನಗಳ ನಂತರ ಅಂತ ಕೇಳಿದ್ರೆ. 6ನೇ ದಿನಕ್ಕೆ ಥರ್ಸ್ಡೇ ಅಂತ ಕೊಟ್ಟಾಗ ನಾವು ಏನು ಮಾಡಬೇಕಾಗಿತ್ತು, 20ನೇ ಥರ್ಸ್ಡೇ ಅಂತ ಬರ್ಕೋಬೋದಾಗಿತ್ತು. ಬಟ್ ಅವರು 6 ದಿನಗಳ ನಂತರ ಅಂತ ಕೇಳೋದ್ರಿಂದ ಸೊ 14 + 6 20 ಆಗುತ್ತೆ. ಸೊ ಇದು January 20, ಅದರ ನಂತರ ಏನಾಗಿರುತ್ತೆ, ಥರ್ಸ್ಡೇ ಆಗಿರುತ್ತೆ. ಸೊ ಇಲ್ಲಿ January 21 ಥರ್ಸ್ಡೇ ಅನ್ನೋದಾದರೆ January 20 ಏನಾಗಿರುತ್ತೆ, ಥರ್ಸ್ಡೇ -1 ಏನಾಗಿರುತ್ತೆ, ವೆನ್ಸ್ಡೇ ಆಗಿರುತ್ತೆ. ಸೊ January 20 ಏನಾಯಿತು, ವೆನ್ಸ್ಡೇ ಆಯಿತು. ನೆಕ್ಸ್ಟ್ January 20 ವೆನ್ಸ್ಡೇ ಅಂದರೆ ಬುಧವಾರ. ಆದರೆ ಜನವರಿ ತಿಂಗಳಲ್ಲಿ 31 ದಿನಗಳಿರ್ತವೆ. ಸೊ ಇಲ್ಲಿ ಈಗಾಗಲೇ 20 ದಿನಗಳು ಕಂಪ್ಲೀಟ್ ಆಗ್ಯಾವ. 31 - 20 ಮಾಡಿದಾಗ ಇಲ್ಲಿ ನಾವು ಉಳಿಯುತ್ತೆ 11 ಉಳಿಯುತ್ತೆ. ಸೊ ಇಲ್ಲಿ ಜನವರಿ ಏನಾಯಿತು, 11 ಡೇಸ್ ಆಯಿತು. ನೆಕ್ಸ್ಟ್ ಫೆಬ್ರವರಿಲಿ ನಾನ್ ಲೀಪ್ ಇಯರ್ ಆಗಿರೋದ್ರಿಂದ 28 ಡೇಸ್ ಇರ್ತವೆ. ಸೊ ಮಾರ್ಚ್ ಕೊಟ್ಟಂಥ ಡೇಟ್ ಏನು, March 18, ಅದನ್ನು ಆ್ಯಸ್ ಇಟ್ ಈಸ್ March 18 ಹಾಗೆ ಬರ್ಕೋರಿ. ನೆಕ್ಸ್ಟ್ ಈ 11ನಲ್ಲಿ ನಾವು ಆಡ್ ಡೇಸನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಆಡ್ ಡೇಸನ್ನು ಫೈಂಡ್ ಆಡ್ ಡೇಸ್ ಇನ್ ಆಡ್ ಡೇಸ್ ಅನ್ನೋದನ್ನು ನಾವು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ಇದನ್ನು ಡಿವೈಡೆಡ್ ಬೈ ನಾವು 7 ಮಾಡಬೇಕು. 11 / 7 ಮಾಡಿದಾಗ 7 ಒಂದೇ. ಸೊ ರಿಮೈಂಡರ್ ಏನು ಉಳಿಯುತ್ತೆ, 4 ಉಳಿಯುತ್ತೆ. ಸೊ ರಿಮೈಂಡರ್ ಏನು ಉಳಿಯುತ್ತಲ್ಲ ಅವುಗಳನ್ನು ನಾವು ಏನಂತೀವಿ, ಆಡ್ ಡೇಸ್ ಅಂತ ಕರಿತೀವಿ. ಸೊ ಇಲ್ಲಿ 28ನಲ್ಲಿ 0 ಆಡ್ ಡೇಸ್ ಬರ್ತವೆ, ಯಾಕಂದರೆ ಇದು 7 ಮಲ್ಟಿಪಲ್ ಆಗಿದೆ. 7 × 4 = 28, ರಿಮೈಂಡರ್ 0 ಬರುತ್ತೆ. ನೆಕ್ಸ್ಟ್ 18 ಅಂದರೆ 7 2 14 ಆಗುತ್ತೆ. ಸೊ ಇಲ್ಲಿ ರಿಮೈಂಡರು 4 ಉಳಿಯುತ್ತೆ. 4 4 8. ಸೊ ನಾವು 8ನ್ನು ಯಾವ ರೀತಿ ಬರಿಬೋದು, 7 + 1 ಅಂತ ಬರಿಬೋದು. ಸೊ ಇಲ್ಲಿ ನಾವು 7ನ್ನು ಏನು ಮಾಡಬೇಕಾಗುತ್ತೆ, ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ ಉಳಿದಿದ್ದ ರಿಮೈಂಡರ್ ಏನು, 1. ಸೊ ರಿಮೈಂಡರ್ 1 ಉಳಿದಿದೆ ಅಂದಾಗ ನಾವಿಲ್ಲಿ January 20 ಏನು ವೆನ್ಸ್ಡೇ ಇದೆಯಲ್ಲ, ಸೊ ನಮಗೇನು ಬೇಕು, March 18 ಬೇಕಲ್ವಾ. ಸೊ ಇಲ್ಲಿ January 20 ವೆನ್ಸ್ಡೇ ಇದೆ. ಸೊ ಈ ವೆನ್ಸ್ಡೇ +1 ಮಾಡಬೇಕು, ಯಾಕಂದರೆ ನಾವು ಮುಂದಿನ ದಿನವನ್ನು ಕಂಡುಹಿಡಿತಾ ಇದ್ದೀವಿ. ಸೊ ವೆನ್ಸ್ಡೇ ಈಗಾಗಲೇ ನಮಗೆ January 20 ವೆನ್ಸ್ಡೇ ಅಂತ ಸಿಕ್ಕಿದೆ. ಸೊ ಇದೆಲ್ಲ ಮಾಡಿದಾಗ ನಮಗೆ ರಿಮೈಂಡರ್ 1 ಬಂದಿದೆ. ಸೊ ಇಲ್ಲಿ ಮುಂದಿನ ದಿನವನ್ನು ಕಂಡುಹಿಡಿತಾ ಇದ್ದೀವಿ. ಸೊ ವೆನ್ಸ್ಡೇ +1 ಮಾಡಿದಾಗ ಏನಾಗುತ್ತೆ, ಥರ್ಸ್ಡೇ ಆಗುತ್ತೆ. ಅಂದರೆ ಬುಧವಾರಕ್ಕೆ ಒಂದು ದಿನ ಸೇರಿಸಿದಾಗ ಏನಾಗುತ್ತೆ, ನೆಕ್ಸ್ಟ್ ಬುಧವಾರದ ನೆಕ್ಸ್ಟ್ ದಿನ ಏನು, ಥರ್ಸ್ಡೇ ಅಂದರೆ ಗುರುವಾರ. ಸೊ March 18 ಏನಾಗಿರುತ್ತೆ, ಥರ್ಸ್ಡೇ ಆಗಿರುತ್ತೆ. ಸೊ ಈ ಥರ ನಾವು ಕ್ವಶನ್ಸನ್ನು ಈಗ ಕೊಟ್ಟಾಗ ಯಾವ ರೀತಿ ನಾವು ಡೇಯನ್ನು ಫೈಂಡ್ ಮಾಡ್ಬೋದು ಅನ್ನೋದನ್ನು ಈ ರೀತಿ ನಾವು ಮಾಡ್ಬೋದು. ಈಗ ನಾವು ಕ್ಯಾಲೆಂಡರ್ ಟ್ರಿಕ್ಸನ್ನು ನೋಡಿದ್ದೀವಿ. ಇದೇ ರೀತಿಯ ಇನ್ನಷ್ಟು ಕ್ಯಾಲೆಂಡರ್ ಮ್ಯಾಥ್ಸ್ ಕ್ವಶನ್ಗಳ ಸಾಲ್ವಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಸೊ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.